The Gymnastic Clock 7th Standard by MC Davis. Brought to you by EduLaunch. Hi 7th class students, welcome to the EduLaunch. Today I am going to teach you the poem that is the Gymnastic Clock. Already we studied the healthy life. Related to this, there is another poem that is the Gymnastic Clock. Gymnastic clock ಅಂದ್ರೆ ಏನು? ಒಂದು ವ್ಯಾಯಾಮ ಅಥವಾ ಕಸರತ್ತು ಅನ್ನೋ ಒಂದು ಅರ್ಥ ಕೊಡ್ತದ ಅಥವಾ ಅಭ್ಯಾಸ ಅನ್ನೋದು ಕೂಡ ಅರ್ಥ ಕೊಡ್ತದ. ಇಲ್ಲಿ ಕ್ಲಾಕ್, ಇದು ಕ್ಲಾಕ್ ಯಾಕೆ ನಮ್ಮ ಈ ಒಂದು ಜೀವನದ ಒಂದು ನಮ್ಮ ದಿನಚರಿಯನ್ನ ಈ ಒಂದು ಕ್ಲಾಕ್ ಯಾಕೆ ಹೋಲಿಸಲಾಗಿದೆ ಅನ್ನೋದು ನಿಮ್ಗೆ ಅರ್ಥ ಆಗ್ಬೋದು. ಈ ಪದ್ಯ ನಮ್ಗೆ ಅರ್ಥೈಸಿದ ಮೇಲೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗ್ತದ. ದ ಜಿಮ್ನಾಸ್ಟಿಕ್ ಕ್ಲಾಕ್ ಬೈ MC ಡೇವಿಸ್. ಇವರು ಪದ್ಯ ಯಾರು ಬರ್ದಾರ ಪದ್ಯ ಅಂದ್ರೆ MC ಡೇವಿಸ್. ಓಕೆ, ಆರ್ ಯು ಸೀಯಿಂಗ್ ದಿಸ್ ಪಿಕ್ಚರ್? ದಟ್ ಈಸ್ ಜಿಮ್ನಾಸ್ಟಿಕ್ ಕ್ಲಾಕ್. ಓಕೆ, ಇಟ್ ಈಸ್ ಹ್ಯಾವಿಂಗ್ ದ ಡೈಲಿ ಸ್ಟ್ರಾಂಗ್ ರೊಟೀನ್. ಇದಕ್ಕೊಂದು ದಿನಚರಿ ಅಂತದಿದೆ ಅಂದ್ರೆ ಒಂದು ಸದೃಢವಾದ ದಿನಚರಿ ಇದೆ. ಏನಿದೆ? ಫಸ್ಟ್ ಐ ಆಲ್ರೆಡಿ ರಿಟರ್ನ್ ಸಮ್ ವರ್ಡ್ಸ್ ಮೀನಿಂಗ್ಸ್ ಫ್ರಮ್ ದ ಪೋಯಮ್. ಈ ಒಂದು ಪದ್ಯದಲ್ಲಿ ಬರ್ತಕ್ಕಂಥ ಕಠಿಣ ಪದಗಳ ಅರ್ಥ ಬರೆದಿದ್ದೀನಿ, ಇದನ್ನ ನೀವು ನೋಡಬಹುದು. ಆಫ್ಟರ್ ದಟ್ ದೇ ಆರ್ ಗಿವನ್ ಒನ್ before you read, they are given one preparatory activity in the page number 16. Okay, are you seeing the page number 16? They are given the before extended activity. What they are given? They are given the spider game. In the page number 151, there are some fill in the blanks words. You can see the page number 151. There is the spider games answers. Okay, children? You can see the page number 151. They are given the spider game. Okay. Now I will explain the poem. Okay, children? The gymnastic clock. The gymnastic clock by MC Davis. The little clock is friends with me. It talks as plain can be. Okay. This is, are you seeing, this is a clock. Idu ಒಂದು ಗಡಿಯಾರ ಇರ್ತದೆ. The little clock is friends with me. ಈ ಒಂದು ಗಡಿಯಾರ ಹೇಗಂದ್ರೆ, ನಾವು ಬೆಳಗಿನ ಎದ್ದ ತಕ್ಷಣ ಮೊದಲು ನೋಡೋದೇನಂತಂದ್ರೆ ಎಷ್ಟು ಸಮಯ ಆಗಿದೆ ಅನ್ನೋದು ನಾವು ದಿನಚರಿಯಲ್ಲಿ ಮೊದಲು ನೋಡೋದೇ ಗಡಿಯಾರನ್ನ. ಅಂದ್ರೆ ಅದು ಹೇಗಂದ್ರೆ ನಮ್ಮ ಜೀವನಕ್ಕೆ ಅತ್ಯಂತ ಹತ್ತಿರವಾದ ಒಬ್ಬ ಗೆಳೆಯ ಅಥವಾ ಸ್ನೇಹಿತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಿಕಾಸ್ ಇಟ್ ಈಸ್ ವೆರಿ ಎಸೆನ್ಷಿಯಲ್ ದ ಆರ್ಟಿಕಲ್. ಅಂದ್ರೆ ಇದು ಒಂದು ಅವಶ್ಯಕವಾದ ಒಂದು ಸಾಮಾನು, ಇದು ಗೃಹೋಪಯೋಗ ಸಾಮಾನು. ಇದಿರ್ಲಿಲ್ಲ ಅಂದ್ರೆ ನಮ್ಗೆ ಯಾವುದೇ ದಿನದ ಕೆಲಸಗಳು ನಿಂತೋಗ್ತವೆ. ಸೊ ದ ಲಿಟಲ್ ಕ್ಲಾಕ್ ಈಸ್ ಫ್ರೆಂಡ್ಸ್ ವಿತ್ ಮೀ ಈಸ್ ಜಸ್ಟ್ ಲೈಕ್ ಎ ಫ್ರೆಂಡ್. ಅಂದ್ರೆ ಇಲ್ಲಿ ಕವಿ ಒಂದು ಗಡಿಯಾರವನ್ನ ಒಂದು ಜಿಮ್ನಾಸ್ಟಿಕ್ ಕ್ಲಾಕ್ಗೆ ಯಾಕೆ ಹೋಲಿಸಿದ್ದಾರೆ ಅಂದ್ರೆ, ಅದು ಹೇಗೆ ನಿರಂತರವಾಗಿ ತನ್ನ ಕೆಲಸವನ್ನ ಅಥವಾ ತನ್ನ ಕೈಗಳ ಸಹಾಯದಿಂದ ಅಥವಾ ಮುಳ್ಳುಗಳ ಸಹಾಯದಿಂದ ಅದು ಹೇಗೆ ದಿನಾಲು 24/7 ಅದು ತಿರುಗ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ನಮ್ಮ ಜೀವನವನ್ನ ಅವರು ತಮ್ಮ ಒಂದು ಗಡಿಯಾರಕ್ಕೆ ಹೋಲಿಸ್ತಾರೆ. MC ಡೇವಿಸ್ ಅವರು ಕವಿ ಅದಕ್ಕೆ ಹೋಲಿಸಿ ಇದೊಂದು ಜಿಮ್ನಾಸ್ಟಿಕ್ ಕ್ಲಾಕ್ ಅಂತ ಅರ್ಥೈಸಿದ್ದಾರೆ. ಇಟ್ ಟಾಕ್ಸ್ ಆಸ್ ಪ್ಲೇನ್ ಕ್ಯಾನ್ ಬಿ. ಅದು ಹೇಗೆ ಮಾತಾಡ್ತದಂದ್ರೆ, ಆಕಾಶದಲ್ಲಿ ಒಂದು ಸಮತಟ್ಟಾದ ಒಂದು ಪ್ರದೇಶದಲ್ಲಿ ಹೇಗೆ ವಿಮಾನ ಸರಾಗವಾಗಿ ಚಲಿಸುವುದು. ಇಟ್ ಟಾಕ್ಸ್ ಆಸ್ ಪ್ಲೇನ್. ನೋಡ್ರಿ, ಡಬಲ್ ಆಯ್ತಲ್ಲ ಇದು ಇಲ್ಲಿ ಶಬ್ದ ಒಂದು ಏನಾಯ್ತು, ಎರಡು ಸಲ ಬಳಕೆ ಆಯ್ತು. ಪ್ಲೇನ್ ಅನ್ನೋ ಶಬ್ದ. ಪ್ಲೇನ್ ಇಟ್ ಮೀನ್ಸ್ ಇಟ್ ಈಸ್ ಎ ಒನ್ ಟೈಪ್ ಆಫ್ ಅಲ್ಲಿ ಇದೇನು ಸಮತಟ್ಟಾದ ಪ್ರದೇಶ ಅಂತ ಕೂಡ ನಾವು ಹೇಳ್ತೀವಿ. ಓಕೆನಾ? ಹಾಗೆ ಇದು ಕೂಡ ಏನು ಗಡಿಯಾರ ಅಂದ್ರೆ ಅಷ್ಟು ವೇಗವಾಗಿ ಮಾತಾಡೋದಲ್ಲದೆ ಅಂಡ್ ಸೇಸ್ ಏನಂತ ಹೇಳ್ತದ, ಈಚ್ ಮಾರ್ನಿಂಗ್ ಆಸ್ ಇಟ್ ರೈಸಸ್. ಪ್ರತಿದಿನ ಇದು ಉದಯವಾದ ತಕ್ಷಣ, ಈಚ್ ಮಾರ್ನಿಂಗ್ ಅಂದ್ರೆ ಪ್ರತಿದಿನ ಮುಂಜಾನೆ ಅದು ಏನ್ ಹೇಳ್ತದಂದ್ರೆ, ನೌ ಡೋಂಟ್ ಫಾರ್ಗೆಟ್ ಯುವರ್ ಎಕ್ಸರ್ಸೈಸ್. ಇಟ್ ವಿಲ್ ಟೆಲ್ ದಟ್ ಟು ದ ಸ್ಪೀಕರ್. ಅದು ಏನಂತ ಹೇಳ್ತದೆ ಅಂದ್ರೆ ಕವಿಗೆ, ನೀನು ದಿನದ ಅಭ್ಯಾಸವನ್ನ ಮರೆಯಬೇಡ. ಫಾರ್ಗೆಟ್ ಅಂದ್ರೇನು? ಮರಿಬೇಡ. ನೀನು ಏನನ್ನ ದಿನನಿತ್ಯ ನೀನು ಮಾಡ್ತಕ್ಕಂಥ ಆ ಕವಯತ್ತು, ಅಭ್ಯಾಸಗಳು, ಯೋಗ, ಅವುಗಳನ್ನೆಲ್ಲ ನೀನು ಯಾವುದನ್ನು ಮರಿಬೇಡ. ಬೋತ್ ಹ್ಯಾಂಡ್ಸ್ ಅಬೋ ಯುವರ್ ಎಡ್ಜ್.
ನಿನ್ನ ಎರಡು ಕೈಗಳ ಸಹಾಯದಿಂದ ನೀನು ಮಾಡು, ಅಭ್ಯಾಸಗಳನ್ನು ಮಾಡು. ದೆನ್ ಲೋವರ್ ದೆಮ್ ವೆರಿ ಸ್ಲೋಲಿ. ಸೋ ನಿಧಾನವಾಗಿ ನಿನ್ನ ಕೈಗಳ ಸಹಾಯದಿಂದ ಅಭ್ಯಾಸಗಳನ್ನು ಮಾಡೋದಲ್ಲದೆ ಹೂ ಡೋಂಟ್ ಗೆಟ್ ಟಯರ್ಡ್ ಆ್ಯಂಡ್ ಸ್ಟಾಪ್. ನೀನು ಮಾಡ್ತಾ ಮಾಡ್ತಾ ತುಂಬ ಆಯಾಸವಾಗಿದ್ದೀಯಂದ ನಿಲ್ಲಿಸಬೇಡ. ಐ ಎಕ್ಸರ್ಸೈಸ್ ಲೈಕ್ ದಿಸ್ ಆಲ್ ಡೇ. ಸಿ ದ ಕ್ಲಾಕ್ ಹೌ ಇಟ್ ವಿಲ್ ಡೂ ದ ಎಕ್ಸರ್ಸೈಸ್. ನೋಡ್ರಿ, ಗಡಿಯಾರ ಕೆಟ್ಟು ಹೋಗಿ ನಿಂತಾಗ ಮಾತ್ರ ಅವುಗಳ ಕೈ ತಿರುಗೋದನ್ನು ನಿಲ್ಲಿಸ್ತದೆ ಹೊರತಾಗಿ ಅದು ಸರಿಯಾಗಿ ಕೆಲಸ ಮಾಡ್ತಿದ್ರೆ ಅಂದ್ರೆ 1 ಸೆಕೆಂಡ್ ಕೂಡ ನಿಲ್ಲಲ್ಲ. ಹಾಗೆಯೇ ನಮ್ಮ ಜೀವನದಲ್ಲಿ ದಿನನಿತ್ಯ ನಾವು ಮಾಡ್ತಕ್ಕಂಥ ಕೆಲಸಗಳನ್ನು ಸರಿಯಾದ ಸಮಯಕ್ಕೆ ಸರಿಯಾಗಿ ಮಾಡಿದ್ರೆ ನಮ್ಮ ಆರೋಗ್ಯವು ಕೂಡ ಚೆನ್ನಾಗಿರ್ತದೆ. ದೆನ್ ಲೋವರ್ ಹೂ ಡೋಂಟ್ ಗೆಟ್ ಟಯರ್ಡ್ ಆ್ಯಂಡ್ ಸ್ಟಾಪ್ ದಟ್ ವೇ. ಐ ಎಕ್ಸರ್ಸೈಸ್ ಲೈಕ್ ದಿಸ್ ಆಲ್ ಡೇ. ರೈಟ್ ಇನ್ ಇಟ್ಸ್ ಫೇಸ್ ದ್ಯಾನ್ ಐ ಸೇ ಫೋ. ನಾನು ಹೇಗೆ ಮಾಡ್ತೇನೆ ಅದನ್ನು ನೀನು ಕೂಡ ಹಾಗೆ ಮಾಡು, ನನ್ನ ಕಡೆ ನೋಡು ನೀನು ಅಂತೇಳಿದು ಗಡಿಯಾರ ಹೇಳ್ತಾ ಇದೆ. ಐ ವುಡಂಟ್ ಬೋಸ್ಟ್ ಆಫ್ ಇಟ್. ನಾನು ಇದನ್ನು ನಾನು ಜಂಬವಾಗಿ ಕೊಚ್ಕೊಳ್ತಾ ಇಲ್ಲ ಅಥವಾ ಹೆಮ್ಮೆಯಿಂದ ಹೇಳ್ಕೊತ ಇದ್ದೀನಿ. ಏನಂತ? ಲೈಕ್ ಯು ಬಟ್ ಐ ಕ್ಯಾನ್ ಸ್ವಿಂಗ್ ಮೈ ಆರ್ಮ್ಸ್ ರೌಂಡ್. ಓಕೆ, ದೀಸ್ ಆರ್ ದ ಆರ್ಮ್ಸ್ ಆಫ್ ದ ಕ್ಲಾಕ್. ಹೌ ಇಟ್ ವಿಲ್ ರೊಟೇಟ್. ಅದು ದಿನಾಲು ಏನು ಮಾಡ್ತದೆ, ಸುತ್ತುವರಿತಾ ಇರ್ತವೆ. ಹಾಗೆಯೇ ನೀನು ಕೂಡ ಏನು ಮಾಡಂದ್ರೆ ದಿನ ಬೆಳಗ್ಗೆ ಎದ್ದ ತಕ್ಷಣ ನಿನ್ನ ಅಭ್ಯಾಸಗಳನ್ನು ಮಾರ್ನಿಂಗ್ ವಾಕ್, ಈವ್ನಿಂಗ್ ವಾಕ್ ಇವುಗಳನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನೀನು ಕೂಡ ತುಂಬ ಆರೋಗ್ಯವಾಗಿರ್ತೀಯ. ಆ್ಯಂಡ್ ಸೋ ದ ಕ್ಲಾಕ್ ದೆನ್ ಲುಕ್ಸ್ ಆಟ್ ಮೀ. ಆ ಸ್ಪೀಕರ್ ಹೇಳ್ತಾ ಇದ್ದಾರೆ, ಕವಿ ಏನಂತ, ಇದನ್ನೆಲ್ಲ ಹೇಳಿದ ತಕ್ಷಣ ಅದು ನನ್ನ ಕಡೆ ನೋಡಿತು, ನಾನು ಗಡಿಯಾರದ ಕಡೆ ನೋಡಿದೆ. ಆ್ಯಂಡ್ ಐ ಲುಕ್ ಬ್ಯಾಕ್. ನಾನು ಕೂಡ ಅದನ್ನು ತಿರುಗಿ ನೋಡಿದೆ. ಆ್ಯಂಡ್ ಐ ಆ್ಯಂಡ್ ಇ ಅಂದರೆ ಇಲ್ಲಿ ನಾನು ಅಂದರೆ ಸ್ಪೀಕರ್, ಇ ಅಂದರೆ ಕ್ಲಾಕ್. ಈ ಸಿಂಗಲ್ ಮಾರ್ನಿಂಗ್ ವೆನ್ ವಿ ರೈಸ್, ದಿನಾಲು ಬೆಳಗ್ಗೆ ಎದ್ದ ತಕ್ಷಣ ಜಸ್ಟ್ ಎಕ್ಸರ್ಸೈಸ್ ಆ್ಯಂಡ್ ಎಕ್ಸರ್ಸೈಸ್. ನೋಟ್, ಒಂದು ಗಡಿಯಾರ ಒಂದು ಸುಂದರವಾಗಿ ನಮ್ಮ ಜೀವನದ ಕಥೆನ ಹೇಳ್ತಿರ್ಬೇಕಾದ್ರೆ ನಾವು ಮನುಷ್ಯರಾದವರು ಹೇಗಿರಬೇಕು ಅನ್ನೋದ್ರ ಬಗ್ಗೆ MC ಡೇವಿಸ್ ಅವರು ಈ ಒಂದು ಪದ್ಯ ಮುಖಾಂತರ ಸುಂದರವಾಗಿ ನಮಗೆ ಪರಿಕಲ್ಪನೆಯನ್ನು ಮೂಡಿಸಿದ್ದಾರೆ. ಓಕೆ ಮಕ್ಕಳೇ, ಈ ಒಂದು ಪದ್ಯ ನಿಮಗೆ ಅರ್ಥ ಆಗಿರ್ಬೋದಲ್ಲ. ಇಲ್ಲಿ ಬರ್ತಕ್ಕಂಥ ಶಬ್ದಾರ್ಥಗಳನ್ನು ನೀವು ಬರೀರಿ. ನಂತರದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಶ್ನೆಗಳು ಕೂಡ ಇದ್ದಾವೆ, ಅವುಗಳನ್ನು ಕೂಡ ನಾನು ಸಾಲ್ವ್ ಮಾಡ್ತೀನಿ. ಓಕೆ children, see the comprehension 1. Answer the following question in 1 or 2 sentences each. ಕೆಳಗಿನ ಪ್ರಶ್ನೆಗಳಿಗೆ 1 ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. ನೇಮ್ ದ 2 ಕ್ಯಾರೆಕ್ಟರ್ಸ್ ಇನ್ ದ ಪೋಯಮ್. ಕೆಳಗಿನಲ್ಲಿ ಈ ಒಂದು ಪದ್ಯದಲ್ಲಿ 2 ಕ್ಯಾರೆಕ್ಟರ್ಸ್ ಯಾವ ಪಾತ್ರಗಳು ಯಾವ್ಯಾವ ಅಂದರೆ ದ 2 ಕ್ಯಾರೆಕ್ಟರ್ಸ್ ಆರ್ ಕ್ಲಾಕ್ ಆ್ಯಂಡ್ ಪೋಯೆಟ್ ಆರ್ ಸ್ಪೀಕರ್. ಯು ಕ್ಯಾನ್ ರೈಟ್ ಪೋಯೆಟ್ ಅದ್ರ ಬರಿಬೋದು, ಸ್ಪೀಕರ್ ಅದ್ರ ಬರಿಬೋದು. ವಾಟ್ ಡಸ್ ದ ಕ್ಲಾಕ್ ಟೆಲ್ ದ ಸ್ಪೀಕರ್ ಈಚ್ ಮಾರ್ನಿಂಗ್. ಅದೇನಂತ ಹೇಳ್ತದೆ, ದಿನಾಲು ಪ್ರತಿದಿನ ಮಾರ್ನಿಂಗ್ ಆದ ತಕ್ಷಣ ಸ್ಪೀಕರ್ಗೆ ಅದು ಕ್ಲಾಕು ಡೋಂಟ್ ಫಾರ್ಗೆಟ್ ಯುವರ್ ಎಕ್ಸರ್ಸೈಸ್. ಡಸ್ ದ ಕ್ಲಾಕ್ ಸ್ಟಾಪ್ ಇಟ್ಸ್ ಎಕ್ಸರ್ಸೈಸ್ ಎನಿ ಟೈಮ್. ಗಡಿಯಾರ ತನ್ನ ಎಕ್ಸರ್ಸೈಸ್ ಯಾವಾಗಲಾದ್ರೂ ನಿಲ್ಲಿಸುತ್ತಾ? ನೋ, ಇಟ್ ನೆವರ್ ಸ್ಟಾಪ್ಸ್. ವಾಟ್ ಸಿಮಿಲಾರಿಟಿ ಡೂ ದ ಸ್ಪೀಕರ್ ಆ್ಯಂಡ್ ದ ಕ್ಲಾಕ್ ಶೇರ್. ಅವುಗಳ ಎರಡರಲ್ಲಿ ಯಾವುದು ಸಾಮ್ಯತೆ ಇದೆ ಗುಣ ಅಂದರೆ each morning they do their exercise. Okay, these 4 questions with answer. Now come to the C2. Complete the following. Make a list of the words that are repeated in the poem. ನೋಡ್ರಿ, ಈ ಒಂದು ಪದ್ಯದಲ್ಲಿ ಒಂದೇ ಶಬ್ದ 2 ಬಾರಿ ಏನಾಗಿದೆ ಬಳಕೆಯಾಗಿದೆ ಆ ಲೈನಲ್ಲಿ, ಆ ಸಾಲಿನಲ್ಲಿ. ಅಂಥ ಪದಗಳು ಯಾವಂದ್ರೆ ಕ್ಲೀನ್, ಐ, ಇ ಆ್ಯಂಡ್ ಎಕ್ಸರ್ಸೈಸ್. ಓಕೆ, ನೆಕ್ಸ್ಟ್ read the poem again and answer the following. ಈ ಪದ್ಯವನ್ನು ಓದಬೇಕು. ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದೇ ಒಂದು ಐ ಎಕ್ಸರ್ಸೈಸ್ ಲೈಕ್ ದಿಸ್ ಆಲ್ ಡೇ. ಹೂ ಈಸ್ ರೆಫರ್ಡ್ ಟು ಆಸ್ ಐ. ಇಲ್ಲಿ ಐ ಅಂದ್ರೆ ಯಾರು ಈ ಒಂದು ಹೇಳಿಕೆಯಲ್ಲಿ? ಹಿಯರ್ ಐ ರೆಫರ್ಸ್ ಟು ಕ್ಲಾಕ್. ಐ ಅಂದ್ರೆ ಯಾರು? ಕ್ಲಾಕ್. ವಾಟ್ ಈಸ್ ದ ಎಕ್ಸರ್ಸೈಸ್? ಏನು ಆ ಗಡಿಯಾರದ ಏನು ಎಕ್ಸರ್ಸೈಸ್? ರೊಟೇಟಿಂಗ್, ಸಿಂಪ್ಲಿ ರೊಟೇಟಿಂಗ್. ವೆನ್ ಡಸ್ ಇಟ್ ಡೂ ಇಟ್? ಇದು ಯಾವಾಗ ಮಾಡುತ್ತೆ ಅಂದ್ರೆ ಇಟ್ ವಿಲ್ ಡೂ ಆಲ್ವೇಸ್. ಯಾವಾಗಲೂ ತನ್ನ 2 ಮುಳ್ಳುಗಳನ್ನ ತಿರುಗ್ತವೆ, ಗಡಿಯಾರದಲ್ಲಿ ತಿರುಗ್ತಾ ಇರ್ತವೆ. ಓಕೆ, ಸಿ ದ ಸೆಕೆಂಡ್ ಒನ್. ಫೋರ್ ಐ ವುಡಂಟ್ ಬೋಸ್ಟ್ ಆಫ್ ಇಟ್ ಲೈಕ್ ಯು. ಹೂ ಈಸ್ ರೆಫರ್ಡ್ ಟು ಆಸ್ ಯು. ಯು ಅಂದ್ರೆ ಯಾರು ಈ ಒಂದು ವಾಕ್ಯದಲ್ಲಿ?
speaker. What is he boasting about? Exercise. Is there a competition between the one who says this line and the clock? No, there is no competition between them. Okay. Next, see the rhyming words. They are given in the box. ಇಲ್ಲಿ ಕೆಳಗಡೆ ಪ್ರಾಸ ಪದಗಳನ್ನ ಬರಿಬೇಕು. Me, be, rises, exercise, no, so, you, who, way, day. ಓಕೆ, ಇವು ನೀವು ಪ್ರಾಸ ಪದಗಳು ಈ ಒಂದು ಪದ್ಯದಲ್ಲಿ ಬರ್ತಕ್ಕಂಥ ರೈಮಿಂಗ್ ವರ್ಡ್ಸ್. ನೆಕ್ಸ್ಟ್, ಪರ್ಸನೋಫಿಕೇಶನ್. ಏನು ಹಿಂಗಂದ್ರೆ ವ್ಯಕ್ತಿತ್ವ. ವೆನ್ ಯು ಮೇಕ್ ಎ ಥಿಂಗ್, an idea or an animal do something that only human beings can do. ಅಂದರೆ ಮನುಷ್ಯನಿಗೆ ಮಾತ್ರ ಕೆಲವೊಂದು ಸ್ವಭಾವಗಳು ಇರ್ತಾವ, ಅಂಥವುಗಳನ್ನ ನಾವೇನು ಮಾಡ್ತೀವಿ ವಸ್ತುಗಳಿಗೆ ಹೋಲಿಸೋಕ್ಕಾಗಲ್ಲ. ಬಟ್ ಇನ್ ದಿಸ್ ಪೋಯಮ್ ದೇ ಆರ್ ಗಿವನ್ ಸಮ್ ಪರ್ಸನಿಫಿಕೇಶನ್. ಅವ್ರು ಏನು ಮಾಡಿದರೆ ಆ ಒಂದು ಗಡಿಯಾರಕ್ಕೆ ಅದನ್ನು ಅಥವಾ ಒಂದು ವಸ್ತುವಿಗೆ ಅದನ್ನು ಹೋಲಿಸಲಾಗಿದೆ. ಒಂದು ಎಕ್ಸಾಂಪಲ್ ನೋಡೋಣ ಇಲ್ಲಿ. ವಿಂಡ್ ಎಲ್ಸ್ ವೈಲ್ ಬ್ಲೋಯಿಂಗ್ ಅಂದರೆ ಗಾಳಿ ಜೋರಾಗಿ ಬೀಸುತ್ತದೆ ಅನ್ನೋದನ್ನ ಇದು ಎಲ್ ಅಂದ್ರೆ ಏನು, ಕೂಗಾಡು ಅಥವಾ ಚೀರಾಡು ಅಂತ ಅರ್ಥ ಆಗುತ್ತದ. ಆದರೆ ಆ ಗಾಳಿಯನ್ನು ಜೋರಾಗಿ ಚೀರಾಡುತ್ತಾ ಇಲ್ಲ. ಬಟ್ ಇದನ್ನ ನಾವೇನಂತೀವಿ ವ್ಯಕ್ತಿಗಳಿಗೆ ಮಾತ್ರ, ಮನುಷ್ಯರಿಗೆ ಮಾತ್ರ ಹೋಲಿಸ್ತೀವಿ ಇದನ್ನ, ಕೂಗಾಡೋದು ಚೀರಾಡೋದು. ಆದರೆ ಇಲ್ಲಿ ಅದನ್ನ ಒಂದು ವರ್ಣನೆ ಮಾಡೋದಕ್ಕೋಸ್ಕರ ವಿಂಡ್ ಎಲ್ಸ್ ವೈಲ್ ಬ್ಲೋಯಿಂಗ್ ಅಂದ್ರೆ ಗಾಳಿ ಜೋರಾಗಿ ಬೀಸೋದನ್ನ ಅವ್ರು ಅನ್ನೋದನ್ನ ಕೂಗಾಡು ಅಥವಾ ಅಂದಂಗ ಆಗ್ತದ ಅರ್ಥ. ಓಕೆ, ಎಲ್ಸ್ ಇಟ್ ಮೀನ್ಸ್ ಕೂಗಾಡು. ಹಾಗೆಯೇ ಈ ಒಂದು ಪದ್ಯದಲ್ಲಿ ಕೆಲವೊಂದು ಪರ್ಸನಿಫಿಕೇಶನ್ ವರ್ಡ್ಸ್ ಬಂದವ. ಯಾವುದು ಅಂದ್ರೆ ದಿಸ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಪರ್ಸನಿಫಿಕೇಶನ್ ಬಿಕಾಸ್ ವಿಂಡ್ ಕೆನಾಟ್ ಎಲ್. ಗಾಳಿ ಯಾವಾಗಲೂ ಕೂಗಾಡೋದಿಲ್ಲ, ಆದರೆ ಓನ್ಲಿ ವುಮೆನ್ ಬೀಯಿಂಗ್ಸ್ ಕ್ಯಾನ್ ಎಲ್ ಅಂದ್ರೆ ಮನುಷ್ಯರು ಮಾತ್ರ ಈ ಒಂದು ಚೀರಾಟ ಕೂಗಾಟ ಮಾಡ್ತಾರೆ. ಇದು ಒಂದು ಸ್ವಭಾವ. ಐಡೆಂಟಿಫೈ ಟು ಎಕ್ಸಾಂಪಲ್ಸ್ ಫಾರ್ ಪರ್ಸನಿಫಿಕೇಶನ್ ಇನ್ ದ ಪೋಯಮ್. ಈ ಒಂದು ಪದ್ಯದಲ್ಲಿ ಎರಡು ಯಾವುದಾದ್ರೂ ಪರ್ಸನಿಫಿಕೇಶನ್ ಸಂಬಂಧಪಟ್ಟಂತ ಎರಡು ಶಬ್ದಗಳನ್ನ ಬರೀರಿ ಅಂತ ಅರ್ಥ. ಪ್ಲೇನ್ ಅಂದ್ರೆ ಸ್ಪಷ್ಟವಾಗಿ ಮಾತಾಡು. ಗಡಿಯಾರ ಏನಾದ್ರು ಸ್ಪಷ್ಟವಾಗಿ ಮಾತಾಡುತ್ತಾ, ನೋ ವುಮೆನ್ ಮೀನ್ಸ್ ಕ್ಯಾನ್ ಡೂ ದಿಸ್. ಫೂ ಅಂದ್ರೆ ಗೇಲಿ ಮಾಡೋದು. ದ ಕ್ಲಾಕ್ ನೆವರ್ ಫೂ ಅಂದ್ರೆ ಅದೇನು ಗಡಿಯಾರ ಅದೇನು ಹೇಳ್ತದ ಜೋರೆ ಜಂಬ ಕೊಚ್ಕೊಂತ ಗೇಲಿ ಮಾಡುತ್ತಾ ಅಥವಾ ಅದು ಹೆಮ್ಮೆ ಪಟ್ಟುಕೊಂತ ಅನ್ನೋದು ಎರಡು ವರ್ಡ್ಸ್ ಅನ್ನ ಈ ಒಂದು ಪದ್ಯದಲ್ಲಿ ಬಳಸಲಾಗಿದೆ. ದಿಸ್ ಈಸ್ ದ ಪರ್ಸನಿಫಿಕೇಶನ್ಸ್ words. Okay children, are you understood this poem? Okay, write down in your notebook. Thank you. Thank you for watching the video. Like, share, subscribe and support our channel.